ಎಂಚಿನ ಲಾಟ್ ಬೋಟ್ ಕನದಿನಿಯಾ ಲಾಟ್ ಬೋಟ್ ಕನದೇರು ಎನ್ನ ಅತ್ತಿಗೆ ಅಂಜಿ ಐದ ಮುಕ್ಳು ಮಲ್ಲ ಮರ್ಲೇರು ಚಂದ ಉಂಟಲ್ಲ ಮಗ ರಂಗೋಲಿ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ನನ್ನ ಮಗ ಅಲ್ಲಿಗೆ ಹಾಕ್ತಾನಂತೆ, ನಾನು ಇಲ್ಲಿ ಮಿಡ್ಲಲ್ಲಿ ಒಂದು ರಂಗೋಲಿ ಹಾಕ್ತೇನೆ. ನನ್ನ ಅತ್ತಿಗೆ ಸ್ವಲ್ಪ ತೊಳಿತಾ ಇದ್ದಾರೆ ಕೆಳಗಿದೆಲ್ಲ. ಇವು ನನ್ನ ಮಹಾನುಭಾವ ಮಗಳು ಲಗಡಿ ಕೊಟ್ಟಳು. ಅಲ್ಲೇ ಇದು ಹಾಕಿ ಸಾಯ್ತು. ಇಲ್ಲಿ ನನ್ನ ಮಗಳಿಗೆ ಲಗಡಿ ತೆಗೆದು ಸಾಯ್ತು. ಇದು ಫುಲ್ ಆಗಿತ್ತು. ನಾ ಈಗ ಒರೆಸಿದ್ದು. ಇವರು ಮಾತ್ರ ಅಮ್ಮ ಮಗ ಉಂಟಲ್ಲ ಎಂತ ಹಾಳು ಮಾಡೋದೇ ಇಲ್ಲ, ಭಾರಿ ಒಳ್ಳೆ ಜನಗಳು. ಇದು ನಾನು ಹಾಕಿದ್ದು ರಂಗೋಲಿ, ಇದು ನನ್ನ ಮಗ ಹಾಕಿದ್ದು. ನಾನು ನನ್ನ ಮಗಳು ಮಾತ್ರ ಹಾಳು ಮಾಡೋದೆಲ್ಲ. ಕೂತಿದ್ದಾಳೆ ಹೇಗೆ ನೋಡಿ, ಎಲ್ಲ ಲಗಡಿ ಮಾಡಿ ಮುಸುಡಿ ನೋಡಿ ಅವಳದು. ಇದು ನಾನು ಸ್ಟಿಚ್ ಮಾಡಿದ ಡ್ರೆಸ್. ನಗದುಂಟೆ ಡ್ರೆಸ್ ತುಪ್ಪಲೆ ಕಿರ್ಕಿಲಂಜಿರ ಉಂಟು.
Sana ani muntul lah sana. Susah. ನೋಡಿ ಹೀಗೆ ಅಂಚೆ ವೆರಿ ಗುಡ್ ಹುಷಾರ್ಲಕ್ಲೆ ಮಾತಾಡ್ದು ಅಂಚೆ ಬದ್ಲು ಗಡಿ ಕಲರ್ ಚೇಂಜ್ ಆಗ್ಬೋದು ಅದೇ ಮಗಳು ಏ ಸುತ್ತ ಹೌದ್ರ ಕಲರ್ ಚೇಂಜ್ ಆಗ್ಬೋದು ಸುಷ್ಮಿ दादा मैं అమ్ము ఆమె ఉండదు చెప్పలే అవే బ్లాక్ పీస్ ఉండదు అవే ಇಲ್ಲಿ ನೋಡಿ 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 ನಾನು ಉಂಟಲ್ಲ ಮಗ ನಾನು ಬೇಗ ಬಲ್ತೆ ಮಲೆ ಹೋಂಡು दादे ಹಾಯ್ ಸರ್ ಹೇಗಿದ್ದೀರಿ ನೀರಾಗಿತ್ತೆ ಮಾಡ್ತಾರೆ ಎಂತ कर मैं आले బతలే సార్ నువ్వు అంచనా వరండి ఇప్పుడు వచ్చి ತುರ್ಸುರು ಬತ್ತಿ ಹಚ್ಚೋದು ಹೌದು ನಾನು ತುರ್ಸುರು ಬತ್ತಿ ಹಚ್ಚೋದು ಅಮ್ಮ
ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪ ಹೇಗೆ ಬೆಳಗ್ತಾ ಉಂಟು ನೋಡಿ, ಅದೇ ರೀತಿಯಾಗಿ ನಿಮ್ಮೆಲ್ಲರ ಜೀವನ ಕೂಡ ಬೆಳಗಲಿ ಅಂತೇಳಿ ನನ್ನ ಫ್ಯಾಮಿಲಿಯ ಪರವಾಗಿ ನಾನು ಆಶಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ವರ್ಷ ನೀವೆಲ್ಲರೂ ಕಂಡಂಥ ಕನಸು ನನಸಾಗಲಿ. ನನ್ನ ಗೊಂಬೆ ದೀಪ ಹಚ್ಬೇಕಾದ್ರೆ ಸಾಂಗ್ ಹೇಳ್ಬೇಕು ಕಿಶಾನು. ಅವನು ಸಾಂಗ್ ಹೇಳಿದ್ರೆ ಕಕ್ಕೆ ಸೇರ್ಲಿಕ್ಕಿಲ್ಲಂತೆ. ದೀಪದಿಂದ ದೀಪವ ಹಚ್ಚಬೇಕು ಮಾಧವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಚೈತ್ರ ಜೋಗಿ ಹಾಯ್ ಚೈತ್ರ, ಯಾನ್ ಹುಷಾರಲ್ಲ ಏನೇನು ಚೊಲ್ಲರು ಏತು ದಿನಾಂಡಿ ಇದೆಲ್ಲ ಲೈವ್ ಜಾಯಿನ್ ಆವಂದೆ ಲೈಕ್. ಇದು ನೆಕ್ಸ್ಟ್ ಡೇ. ಇವತ್ತು ನನ್ನ ಅತ್ತಿಗೆ ಮತ್ತು ನನ್ನ ಮರ್ಮಯ್ಯ ಬರ್ತೇನೆ ಅಂತ ಹೇಳಿದರು. ಹಾಗಾಗಿ ನಾವು ಚಿಕನ್ ತಗೊಂಡು ಬರುವ ಅಂಥೇಳಿ ಕೋಳಿ ಫಾರ್ಮಿಗೆ ಬಂದಿದ್ವಿ. ಅಲ್ಲಿ ನೋಡಿ ಸಣ್ಣ ಸಣ್ಣ ಕೋಳಿ ಮರಿಗಳಿದ್ದು, ನನ್ನ ಮಗಳು ನೋಡಿ ಉಂಟಲ್ಲ ಅದು ಬೇಕು ಅಂತೇಳಿ ಒಂದೇ ಅವಳದು. ಇದು ನಾವು ತಗೊಂಡು ಹೋಗುವ ಅಂಥೇಳಿ. ಹಾಗೆ ನಮಗೆ ಮದ್ದಿಗೆ ಸಹ ಹೋಗ್ಲಿಕ್ಕಿತ್ತು, ಅವಳ ಕೈಯೊಮ್ಮೆ ತೋರಿಸುವ ಅಂಥೇಳಿ. ಹಾಗಾಗಿ ಚಿಕನ್ ಎಲ್ಲ ತಗೊಂಡೋಗಿ ಮನೇಲಿಟ್ಟರೆ ಅತ್ತೆ ಸಾರು ಮಾಡ್ತಾರಲ್ಲ, ಆಗ ಆ ಟೈಮಲ್ಲಿ ನನಗೆ ಡಾಕ್ಟ್ರು 1 ಗಂಟೆಗೆ ಬರೋದು ಅಂತೇಳಿ ಹೇಳಿದರು. ಹಾಗಾಗಿ ಅಲ್ಲಿವರೆಗೆ ಲೇಟ್ ಆಗ್ತದಲ್ಲ ಅಂಥೇಳಿ ಚಿಕನ್ ತಗೊಂಡೋಗಿ ಕೊಟ್ಟು ಬರುವ ಅಂಥೇಳಿ ನಾವು ಮೊದಲಿಗೆ ಚಿಕನ್ ಶಾಪಿಗೆ ಬಂದ್ವಿ. ಇಲ್ಲಿ ನೋಡಿ ಕೋಳಿಗಳನ್ನು ನೋಡಿ, ಇದು ಬೇಕು ತಗೊಂಡು ಹೋಗುವ, ಚಿಕ್ಸ್ ಉಂಟು ಅಂತೇಳಿ ತಗೊಂಡು ಹೋಗುವ ಅಂತೇಳಿ ಒಂದೇ ಅವಳದು. ಮಕ್ಕಳಿಗೆ ಹಾಗೆ ಅಲ್ಲ, ಸಣ್ಣ ಸಣ್ಣ ಮರಿಗಳನ್ನು ನೋಡಿದ್ರೆ ಖುಷಿ ಆಗ್ತದೆ ಭಾರಿ. ಬೆಕ್ಕಿನ ಮರಿಗಳಾಗಿರ್ಬೋದು, ನಾಯಿ ಮರಿಗಳು, ಕೋಳಿ ಮರಿಗಳು ಯಾವ್ದು ಸಾಕ್ತದೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ಬರ್ಚ ಕೊಕ್ಕ ದಾಯಿಗಿದೆ ತುಂಬ ಅವು ಶೈ ಹಾಕೊಂಡು ಇಲ್ಲ ಹಾಕೊಂಡು ವಿಚ್ ಹೋಗಿ ದಿಲ್ಖುಷ್ ಅಜ್ಜನ ಲೆಕ್ಕದಲ್ಲಿ ಪಾರ್ಟಿ ಬಿಗ್ ಬೈಟಲ್ಲಿ ನಮಗೆ. ನನ್ನ ಅತ್ತಿಗೆ ಬಂದಿದ್ದಾರೆ, ನನ್ನ ಮರ್ಮಯ್ಯ ಬಂದಿದ್ದಾನೆ. ಮರ್ಮಯ್ಯ ಸುರುವೆ ತಿನಿಯರಿಗೆ ತಿನ್ನಲಿಕ್ಕೆ ಸುರುವೆ. ಒಂದು ಸ್ಪೂನ್ ಕಂಡ್ರೆ ಬಂದ ಬಾಬಾ ಕೊರ್ಲೆಮ್ಮ ಒಂಚೂರು. ಎಂಕುಲ್ ಜೋಕ್ಲೆ ಕಂತಿನಲ್ಲ ಬಿಡು ಪೂಜಾ, ಒಂಚೂರು ಟೇಸ್ಟ್ ತೋಡಾಪುಂಡು ಅವ ಆಯನ ಅಂಡ ಇಂಕುಲ್ ಒಂಚೂರು ಪರ್ತೂಪು ಟೇಸ್ಟ್ ತೂಪು. ಬಟರ್ ಸ್ಕಾಚ್ ಶೇಕ್ ಮುಂದೆ ಎಂಕ್ಲೆ ಕನ್ನದಿನ ಮಕ್ಕಳೇ ನವಸ್ತೆ ತುಲೆ. ಈ ದಿವ್ಯ ಮೌಲಿತ ಐಸ್ ಕ್ರೀಮ್ ಪೂರ ಮುಗೀತು, ಖಾಲಿ ಗೊಪ್ಪಲ್ಲ ಇಂಕ ತುಲೆ. ಇಂಕುಲ್ ವೆಯ್ಟಿಂಗ್ ಮುಲ್ತುಲೆ ವೆಯ್ಟಿಂಗ್. ಕೈಟ್ ಹೋಯ್ತು ಅನ್ನೋದಲ್ಲೇ. ಕೈ ದಪ್ಪ ಆಗಿರಲಿಲ್ಲ, ಸ್ವೆಲ್ಲಿಂಗ್ ಆಗಿರಲಿಲ್ಲ. ಹಾಗಾಗಿ ನಾವು ಏನು ಬೋನಿಗೆ ಆಗಿರಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ನಾವು ಅಂದ್ಕೊಂಡದ್ದು ಸುಳ್ಳಾಯಿತು. ಸ್ವಲ್ಪ ಬೋನಿಗೆ ತಾಗಿದೆ ಅಂತೇಳಿ ನನ್ನ ಮಗಳಿಗೆ ಇದು ಹಾಕಿದ್ದಾರೆ. ಇದೊಂದು ಸೀನ್ ಉಂಟಲ್ಲ, ಯಾರಿಗೂ ಬರಬಾರ್ದು ಆ ರೀತಿಯಾಗಿದೆ. ನಮಗೆ ತುಂಬಾ ಅಂದರೆ ಹೆದರಿಕೆ ಆಗಿ ಹೋಯಿತು ನಮಗೆ, ಏನಾಯ್ತಪ್ಪ ಅಂತೇಳಿ ಫುಲ್ ಟೆನ್ಷನ್. ಬಂಗಾರ ನನ್ನ ಮಗಳು ಬಿದ್ದದ್ದು. ಇದು ಬ್ಯಾಂಡೇಜ್ ಹಾಕುವಾಗ ಅಪ್ಪ ಎಸ್ಕೇಪ್.
ಅಮ್ಮ ಸ್ವಲ್ಪ ಅಮ್ಮ ಸ್ವಲ್ಪ ಪ್ಯಾನಿಕ್ ಆದೆ ಅಷ್ಟೇ. ಅದು ಹಾಗೆಲ್ಲ ಮಕ್ಕಳಿಗೆ ಏನಾದರೂ ಆದರೆ ಸ್ವಲ್ಪ ಟೆನ್ಷನ್ ಆಗ್ತದೆ ಅಷ್ಟೇ. ಒಂದು ಒತ್ತುಂಡ ಟವೆಲ್ ಮಾಡಲ್ಲ ಟವೆಲ್ ಬರೆದು ಟವೆಲ್ ತುಂಬ ಮಾಡೋದು. ಓಕೆ ಓಕೆ ನಾವೀಗ ಇಬ್ರು ಸೇರಿ ಒಂದು ಪದ್ಯ ಹಾಡ್ತೇವೆ. ಎಲ್ಲರೂ ಕೇಳ್ತಿದ್ರಲ್ಲ ಪದ್ಯ ಹಾಡಿ ಸಾಂಗ್ ಅಂತೇಳಿ ಲೈವಲ್ಲಿ ಇವತ್ತು ಹಾಡ್ತಾ ಇದ್ದೇವೆ. ನೋಡಿ ನೋಡಿ ಸಾಂಗ್ ಡೆಡಿಕೇಟೆಡ್ ಟು ನಿನ್ನ ಅಮ್ಮೆ ಮೈ ಫ್ಯಾನ್ಸ್, ಯೂಟ್ಯೂಬ್ ಫ್ಯಾನ್ಸ್. ಗಾಯಕರು ದಿವ್ಯ ಮತ್ತು ಸುಷ್ಮಿತಾ. ಚೆಕ್ ಅವಳ ಕಂಠ ಸರಿ ಇಲ್ಲ, ಹಾಗೆ ಕೊಡ್ತದೆ ಸ್ವಲ್ಪ. ಅಲಕ್ಕಿ ಎಲ್ಲ ಇಲ್ಲ, ಅಲಕ್ಕಿ ಎಲ್ಲ ಇಲ್ಲ. ಹಾಂ ಬೇಗ. ಹೆಂಗೆ 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 ಮಕ್ಕಳು ಮಲ್ಲ ಮರ್ಲೇರು. ನೋಡಿ ಇನ್ನೊಬ್ರು ಸಿಂಗರ್ ಬಂದಿದ್ದಾರೆ ನಮಗೆ. ಕೈ ಸ್ವಲ್ಪ ನೋವಾಗಿದೆ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ ನೀವು. ಈಗ ಪದ್ಯ ಹೇಳ್ತಾ ನೋಡಿ. ಒನ್ಸ್ ಮೋರ್ ಕೊಡೋರ ಅಪ್ಪಾಜಿ ಬೇತೆ ಬಂತಾರಾ? ಹಲೋ ಹಲೋ ಪಲ್ಲೆ. ಜಗವು ನೀನು ಇಲ್ಲೊಂದು ನಾಯಿ ಬಂದಿದೆ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಕಾಲಿಗೆ ನೋವಾಗಿಲ್ಲ, ಕೈಗೆ ಮಾಡ್ತಾರೆ. ಆ ಕೊಚ್ಚಣ್ಣ ಬರ್ತದೆ ಅಣ್ಣ ಡೆಡಿಕೇಟ್ ಮಾಡ್ತಾ ಇದ್ದೇವೆ ಮೋಹನ್ ಅಣ್ಣನಿಗೆ. ಪಾಂಡ್ಯ ಚಾರ್ಜ್ ದಿಲ್ಲ ಐನು ಎಂಚಿನ ಲಾಟ್ ಬೋಟ್ ಕನದಿನಿಯಾ ಲಾಟ್ ಬೋಟ್ ಕನದೇರು ಎನ್ನ ಅತ್ತಿಗೆ ಅಂಜಿ ಐದ ಚಾರ್ಜ್ ಇಲ್ಲ ಮುಗಿದಾಂಡು ಬೇರೆ ತುಲೆ ಎನ್ನ ಮರ್ಮ ಎತ್ತುಗೆ ಮೋನೆ ತುಪ್ಪಲೆ ಸರಿ ಇಟ್ಟು ಇಂದೆ UN-D ಓ ಸಾರಿ UN-S ಇಗ್ಲ ಆರ್ಕೆಸ್ಟ್ರಾ ಒಂದುಂಡು. ಏ ಕಿರೀಟ ಆತೀನ ಪಾಡೋಚ್ಚು ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ಇದೊಂದು ಸ್ಪೆಷಲ್ ನೋಡಿ, ಇದೊಂದು
ಎಸ್ ಇದೊಂದು ಸ್ಪೆಷಲ್ అని ఇంచిరిక్కులే చూచా ಏಯ್ ಬರ್ಸೋಗ ಬತ್ತೋಚಿ ಇವನ್ ಇವನ್ ಇಂಚಿ ಮೇಲೆ ಇಂಚಿ ಬತ್ಲೆ ಅದು ಇವನ್ ಓಯ್ ಓ ಗಣಪತಿಗೆ ಕಿರಿಕಿರಿ ಚೂರು ಚೆನ್ನಾಗಿ ನಾವು ಗೂಡು ದೀಪ ಎಲ್ಲ ಹಾಕಿದ್ದೇವೆ ನೋಡಿ. ಇದೆಲ್ಲ ನನ್ನ ಹಸ್ಬೆಂಡ್ ಹಾಕಿದ್ದು. ನನ್ನ ಮರ್ಮಾಯ ಮತ್ತೆ ಅತ್ತಿಗೆ ಬಂದಿದ್ದಾರೆ ನೋಡಿ ದೀಪಾವಳಿ ಸೆಲೆಬ್ರೇಷನ್ ಮಾಡಲಿಕ್ಕೆ. ಓಯ್ ಭೂತ ಗಿಡ ಭೂತ ಗಿಡ ಹೆಚ್ಚಿನ ಬಕ್ಕಯ್ಯೇ ನಮೂನೆ ನಮೂನೆ ಇದು ಪಟಾಕಿ ತಿಂಡಿ. ದೇವರೇ ಎನ್ನ ಗಿಡ ಓ ಸ್ಟ್ರೈಟ್ ಬತ್ತೊಂಡೆ ಯಾವ ಮಗ ಅಂದಿ ಅಲ್ಪ ಲೈಟ್ ಉಂಡೆ ಎದುರುಡು ಕಣ್ಣಲ್ಲಿ ನೀವೇ ಬಂತು. ಅಯ್ಯೋ ಆಗುದಿಲ್ಲ. ಬತ್ತೊಚ್ಚಿ ಮೇ ಅಯ್ಯೋ ಇವೆಲ್ಲ ಮಲ್ಲ ಬಿಡ ಕೊರ್ಲೆ ಕೊರ್ಲೆ ñoñi enclegla incluye ñoñi patto ನಾನು ಒಂದು ಲೆಕ್ಕನೆ ಮಾಡ್ತಿರೋ ಇಲ್ಲ ಅಲ್ಲಿಗೆ ಮಲ್ಲ ಪಡವ ಇಲ್ಲ ದಿಯ ವಿಡಿಯೋ ಮಾಡ್ಕೊಂಡು ಬುಕ್ಕ ಇವನ್ ಅದು ಗಾಡಿ ಉಂಟು ದಿಯ ಮೂರ್ತಲೆ ಹಾಂ ಅಲ್ಲ ದಿಯ ಮೂರ್ತಲೆ ದಿಯ ಚಾನು ಡ್ಯಾನ್ಸ್ ಆಗ್ತಲ್ಲ. ಇದೊಂದು ಸ್ಪೆಷಲ್ ಡ್ಯಾನ್ಸ್ ಕೊಲ್ಪು ಡ್ಯಾನ್ಸ್ ನಮ್ಮದು. ಇದು ಡೇಂಜರ್ ಮರ್ಮಯ್ಯ. ಇವನ ಹತ್ರ ಪಟ ಇಕ್ಕಿ ಕೊಟ್ಟರೆ ಸ್ವಲ್ಪ ಜಾಗ್ರತೆ ಆಗಬೇಕು. ಅವು ಅಮ್ಮನ ಮೈ ನೋಡು ಅಯ್ಯೋ ದೇವ. ಒಂದು ಕೈ ಸ್ಟೆಪ್ ಅದು. ವಾ అని అన్న గణపతి
ಪಚ್ಚಿ ಮಾರಾಯ ಖಾತಿರ್ ಪೋಚಾಯ್ ತೂ ಪೆಂಚಿ ಮೂರು ಗಂಟೆ ಬರ್ಕೊಂಡು ವಿಡಿಯೋ आणि स्माइल शूट करतात ती ಒಳ್ಳೆ ಮಾರ ಅವ್ರನ್ನ ಮಗಲ್ಲ ಬಲಿ ಕೊಡುಗೆ ಬರ್ಸುವ ಬಲಿ ತಿನ್ನೊಂದು ಚಂಡಿ ಹಾಪುನು ಐಕೋಸ್ಕರ ಅಂದ್ರೆ ಒಂದು ಪುರ ಬೋಡ ಮಗ ಬಾ ಬನ್ನಿ ಇಲ್ಲಿ ಒಂದು ಅದ್ಭುತವಾದ ಕ್ಷಣ ಒಟ್ಟಿಗೆ ಬಂದಿದ್ದೀನಿ ಒಟ್ಟಿಗೆ ಬಂದಿದ್ದಾರೆ ಅಯ್ಯವ್ವ ನಿಮ್ಮ ಮಗನಿಗೆ ಕರೆತ ಮಿಕ್ಕಿ ಕೊಡತಲ್ಲ ಬರ್ತಿದ್ದೀನಿ ಇದಕ್ಕೆ ಮುದ್ರ ಎಲ್ಲ బార్షకండి దివ్య నువ్వు నా కై అని చెప్పాడు ఇంచుకు నీకు కావచ్చు కైను ಅವರೆಲ್ಲ ಪಟಾಕಿ ಬಿಡ್ತಾ ಇದ್ದಾರೆ ಹೊರಗಡೆ ಬೀಳೋದು ಸ್ವಲ್ಪ ಕೈ ನೋಡಿ ಹೇಗೆ ಆಗಿದೆ ಅಂತೇಳಿ ನಾನು ಅವಳ ಜೊತೆ ಸ್ವಲ್ಪ ಇರಬೇಕಂತೆ ಒಬ್ಬಳೆ ಮಲಗುದಿಲ್ಲ ಅಮ್ಮ ಬನ್ನಿ ಅಂತ ಹೇಳಿದ್ಲು ಹಾಗಾಗಿ ಬಂದಿದ್ದೇನೆ ಅವಳ ಜೊತೆ ಇದು ಏನಾಗಿದ್ದು ಅಂತೇಳಿ ನಿಮಗೆಲ್ಲ ಡೌಟ್ ಇರ್ಬೋದು ಎಂತಾಯಿತು ಕೈಗೆ ಅಂತೇಳಿ ಅದೆಂಥದ್ದು ಅಂದರೆ ನಾನು ಮೊನ್ನೆ ಹೇಳಿದ್ದೆ ನೋಡಿ ಅವಳಿಗೆ ಬಿದ್ದಿದ್ಲು ಅವಳು ಸ್ಕೂಲಲ್ಲಿ ಅಂತ ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ನಾವು ಅಲ್ಲಿ ಹೇಳಿದರು ಏನು ತೊಂದರೆ ಇಲ್ಲ ಅಂದರೆ ಬಾಪಿ ಇರಲಿಲ್ಲ ಕೈ ಹಾಗಾಗಿ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದರು ಹಾಗಾಗಿ ನಾವು ಬಂದ್ವಿ ಸೀದಾ ಬಂದಮೇಲೆ ಈಗ ಒಂದು 2-3 ದಿವಸ ಆಯಿತು ಅವಳು ನಾರ್ಮಲಾಗೇ ಇದ್ಲು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಅದೇ ಕೈಯಲ್ಲಿ ತಿಂತಾಯಿದ್ಲು ಅವಳ ಕೆಲಸ ಅವಳು ಹೋಮ್ವರ್ಕ್ ಎಲ್ಲ ಮಾಡ್ತಿದ್ಲು ಸ್ಕೂಲಿಗೆ ಸಹ ಹೋಗ್ತಿದ್ಲು ಆದರೆ ಮೊನ್ನೆ ಮೊನ್ನೆ ಸ್ವಲ್ಪ ಸೈಕಲೆಲ್ಲ ಬಿಟ್ಟಿದ್ದಾಳೆ ಎಲ್ಲ ಮಾಡಿದ್ದಾಳೆ ನಿನ್ನೆ ಸಂಜೆಯಿಂದ ಸ್ವಲ್ಪ ಕೂರಲಿಕ್ಕೆ ಶುರು ಮಾಡಿದ್ಲು ನೋವು ಅಂತ ಹೇಳಲಿಕ್ಕೆ ಶುರು ಮಾಡಿಲ್ಲ ಹಾಗಾಗಿ ಇವತ್ತು ನಾನು ಕರ್ಕೊಂಡು ಹೋದೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಗುವಾಗ ಎಕ್ಸ್ರೇ ಎಲ್ಲ ಮಾಡಿಸಿ ಹೇಳಿದರು ಅದು ಬೋನು ಸ್ವಲ್ಪ ಬೆಂಡ್ ಆಗಿದೆ ಅಂತೇಳಿ ಹೇಳಿದರು ಅಂದರೆ ಅದು ಮೊನ್ನೆ ನೋಡುವಾಗ ಬಾಪಿರಲಿಲ್ಲಲ್ಲ ಬಾಪಿದ್ರೆ ಫ್ರ್ಯಾಕ್ಚರ್ ಆಗಿದೆ ಅಂತೇಳಿ ಅರ್ಥ ಹಾಗಾಗಿ ಇದು ಬಾಪಿರಲಿಲ್ಲಲ್ಲ ಹಾಗಾಗಿ ನಾವು ಏನಾಗಿಲ್ಲ ಅಂತೇಳಿ ಅಂದ್ಕೊಂಡಿದ್ವಿ ಆದರೆ ಮಕ್ಕಳಿಗೆ ಅಂತೆ ಅದು ಎಂತ ಸ್ವಲ್ಪ ಬೆಂಡ್ ಥರ ಆಗಿದೆ ಅಂದರೆ ಬೋನು ಒಂಥರ ಯೂ ಥರ ಆಗಿದೆ ಅವಳ ಬೋನು ಕೈದು ಇಲ್ಲಿ ಹಾಗಾಗಿ ಮತ್ತೆ ಪ್ಲಾಸ್ಟರ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ ಇವತ್ತು ಇನ್ನು ಮಂಡೆ ಬರಲಿಕ್ಕೆ ಹೇಳಿದ್ದಾರೆ ತೋರಿಸಲಿಕ್ಕೆ ಎಕ್ಸ್ರೇ ಇನ್ನೊಮ್ಮೆ ಮಾಡುವ ಅಂತ ಹೇಳಿದ್ದಾರೆ ಮಂಡೆ ಹಾಗೆ 15 ಡೇಸ್ ಹೀಗೆ ಕೈಯಲ್ಲಿ ಇರಲಿ ಹೇಳಿದ್ದಾರೆ ಸ್ಕೂಲಿಗೆಲ್ಲ ಹೋಗ್ಬೋದು ಅಂತ ಹೇಳಿದ್ದಾರೆ ಆದರೆ ನಾಳೆ ಒಂದು ರಜೆ ಮಾಡಿಸ್ತೇವೆ ನಾವು ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಆದರೆ ಅವಳು ರೆಸ್ಟ್ ಮಾಡೋದಿಲ್ಲ ಸ್ವಲ್ಪ ಕೂಡ ಆಟ ಆಡ್ತಾನೆ ಇರ್ತಾಳೆ ಹಾಗಾಗಿ ನೋಡುವ ನಾಳೆ ಒಂದು ರಜೆ ಮಾಡಿಸ್ತೇನೆ ಆಮೇಲೆ ಟೂರ್ ಕೂಡ ಇತ್ತು ಅವಳಿಗೆ ಪಾಪ
ಇನ್ನು ಟೂರ್ ಕೂಡ ಕ್ಯಾನ್ಸಲ್ ಆಗ್ತದೆ ಅಂದ್ಕೊಳ್ತೇನೆ. ಅಂದರೆ 29ಗೆ ಇತ್ತು ಟೂರ್ ಅವಳಿಗೆ, ಹಾಗಾಗಿ ಹೆದರಿಕೆ ಆಗ್ತದೆ ಕಳಿಸ್ಲಿಕ್ಕೆ. ಮೊದಲಿನವರು ತುಂಬ ಸ್ಟ್ರಾಂಗ್ ಇದ್ದರು, ಆದರೆ ಈಗಿನ ಮಕ್ಕಳು ಸ್ವಲ್ಪ ಬಿದ್ದರೆ ಸಾಕು ಬೋನ್ ಫ್ರ್ಯಾಕ್ಚರ್ ಎಲ್ಲ ಆಗೋದು ಈ ಥರ ಎಲ್ಲ ಆಗ್ತಾ ಉಂಟು, ಯಾಕೆ ಗೊತ್ತಿಲ್ಲ. ಮೆಡಿಸಿನ್ ಎಂತ ಕೊಡಲಿಲ್ಲ, ಇದು ಕ್ಯಾಲ್ಶಿಯಂ ಇದು ಸಿರಪ್ ಕೊಟ್ಟಿದ್ದಾರೆ ಒಂದು. ಹಾಗಾಗಿ ಸ್ವಲ್ಪ ಅವಳ ಜೊತೆ ನಾನು ಇರಬೇಕು, ಅಮ್ಮಾಗಿ ನನ್ನ ಮಗಳ ಜೊತೆ. ಅಮ್ಮನ ಬರ್ತ್ಡೇದವಾಗನೇ ಟೂರ್ ಇದ್ದದ್ದು ಅವಳಿಗೆ. ಅದನ್ನು ಟೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವಳನ್ನು ನಾವೇ ಕರ್ಕೊಂಡು ಹೋಗ್ತೇವೆ, ಅಪ್ಪ ಅಮ್ಮನೇ. ಇನ್ನೊಂದು ಸಲ ಅಲ್ಲಿಗೆಲ್ಲ ಟೂರ್ ಇದೆ ನೋಡಿ, ಅಲ್ಲಿಗೆಲ್ಲ ನಾವೇ ಕರ್ಕೊಂಡು ಹೋಗ್ತೇವೆ. ಅತ್ತೆ ಜೋಜಾ. ಹಾಗಾಗಿ ಇವತ್ತು ವಿಡಿಯೋ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅಂದರೆ ನಾನು ಮಧ್ಯಾಹ್ನ 1:30 ಆಗುವಾಗ ಹೋಗಿದ್ದೇನೆ ಹಾಸ್ಪಿಟಲ್ಗೆ. ಅಲ್ಲಿ ಅತ್ತಿಗೆ ಮಗ ಎಲ್ಲ ಬಂದಿದ್ರು. ನನಗೆ ಉಂಟಲ್ಲ ನೋಡಲಿಕ್ಕೆ ಮಾತ್ರ ಸ್ಟ್ರಾಂಗ್ ಆಯಿತಾ. ಆಗೊಂದು ಹಿಡ್ಕೊಳ್ಳಿಕ್ಕೆ ಹೇಳಿದರು ಕೈಯನ್ನು, ಹೀಗೆ ಎಳೆದು. ಇವರು ನಿಲ್ಲೇ ಇಲ್ಲ ಆಯಿತಾ, ಅವಳು ಕೂಗ್ತಾಳೆ ಅಂತೇಳಿ ಇವರು ನಿಲ್ಲೇ ಇಲ್ಲ ಹತ್ರ. ಮಗಳಿಗೆ ನೋವಾಗ್ತದೆ ಅಂತೇಳಿ ಒಂದೇ ಅವರ ತಲೆಯಲ್ಲಿ. ಹಾಗಾಗಿ ನಾನು ನಿಂತೆ ಅವಳ ಜೊತೆ. ಮತ್ತು ಅತ್ತಿಗೆ ಇದ್ದರು ಬಂದಿದ್ರಲ್ಲ, ಹಾಗಾಗಿ ಅವರಿದ್ದದಕ್ಕೆ ನನಗೆ ಸಹ ಧೈರ್ಯ ಆಯಿತು. ನನಗೆ ಸಹ ಕೂಗ್ಲಿಕ್ಕೆ ಬಂತು ಅವಳನ್ನು ನೋಡಿ. ಆದರೆ ಎಂತ ಮಾಡೋದು, ಸರಿಯಾಗಬೇಕಾದ್ರೆ ಇದು ಮಾಡಲೇಬೇಕಲ್ಲ. ಅದು ತುಂಬ ಪೇಯ್ನ್, ಅಂದರೆ ಹೀಗೆ ಎಳೆದು ಒಮ್ಮೆ ಪ್ಲಾಸ್ಟರ್ ಹಾಕ್ತಾರೆ ನೋಡಿ, ಅದು ಫುಲ್ ನರ್ವಸ್ ಆಗಿ ಹೋದ್ವಿ ನಾವು. ಒಂದು ಮಾಮಿಗವೇ ಮ್ಯಾಂಗೋ ನಂಗೆ. ಹಾಗಾಗಿ ವಿಡಿಯೋ ಸರಿಯಾಗಿ ಮಾಡಲಿಲ್ಲ ನಾನು. ಅದೇ ಫುಲ್ ಅಪ್ಸೆಟ್ ಆಗಿದ್ವಿ, ಎಲ್ಲರೂ ಕೂಡ ಅಪ್ಸೆಟ್ ಇವತ್ತು. ಹಾಗಾಗಿ ಚಾನು ದಿವ್ಯಾ ಮುಳ್ತಲ್ಲ ದಿವ್ಯಾ. ಮಳೆ ಬಂದು ನೋಡಿ ಹೇಗಾಗಿದೆ ಅಂತ. ಆದರೆ ಸಹ ಎಂಜಾಯ್ ಮಾಡ್ತಿದ್ದೀರಾ ನೀವು. ಸೂಪರ್ ಬಂಗಾರ ರಕ್ತಲೇಖ. సరే సరే Zoom ಅಂತ ಹಾಕೊಂಡು ಬರ್ಪೂಜೆ. ದಿವ್ಯಾ ನಾವಿಲ್ಲ ಇದನ್ನು ನೋಡಿ ಸ್ಪೆಷಲ್ ಹೇಗೆ ಬರ್ತದೆ ಅಂತ ಸಹ ಗೊತ್ತಿಲ್ಲ ನಮಗೆ. ನೋಡುವ ಯಾವ ರೀತಿಯಾಗಿರ್ತದೆ ಅಂತೇಳಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಒಂಬತ್ತು ಗಂಟೆ ಕಳೆದಿದೆ. ಇವರ ಇದು ನೋಡಿ ಎಂತ ವೇಷ ನೋಡಿ ಇವರದು. ಯಾವ ಶಾನು ಬಲೆಯ
ಇವಳು ಸಹ ಬರ್ತಾಳಂತೆ ಸ್ಕೂಲಿಗೆ ಕಳಿಸೋದಲ್ಲ, ಸುಮ್ಮನೆ ಮ್ಯಾಮಿಗೆ ಒಮ್ಮೆ ತೋರಿಸಿ ಬರಲಿಕ್ಕೆ ಅವಳನ್ನು. ಅತ್ತಿಗೆ ಹೋದರು, ಅವರು ಹೋದ್ಮೇಲೆ ಫುಲ್ ಬೋರ್ ಆಗ್ತಾ ಇತ್ತು, ಅವರಿಗೆ ಸ್ವಲ್ಪ ಜಾಲಿ ಆಗ್ತದೆ. ಎಲ್ರಿಗೂ ನನ್ನ ಈ ದೀಪಾವಳಿಯ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.